ಹಾಯ್ ಫ್ರೆಂಡ್ಸ್, ಇದು ತೈಪೂಸಂದು ಮೊದಲನೇ ದಿನದ ಪೂಜೆ ಆಗಿರುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ದೇವ್ರ ಸಾಮಾನೆಲ್ಲ ಬೆಳಗ್ಗೆ ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಡಿರೋದನ್ನೆಲ್ಲ ತೋರಿಸಿದ್ದೀನಿ. ಇದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಬೆಲ್ ಬಟನ್ ಇದೆ, ನೀವು ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಂದು ಯಾವುದೇ ನೋಟಿಫಿಕೇಷನ್ ಆದ್ರೂ ನಿಮಗೆ ಬರುತ್ತೆ. ಸೊ ನಂದು ಯಾವುದೇ ವೀಡಿಯೋಸ್ ಆದ್ರೂ ನೀವು ಅದನ್ನು ನೋಡ್ಬೋದು. ಇದು ತೈಪೂಸಂದು 48 ದಿನ ಮಾಡೋ ಪೂಜೆ ಅಂತ ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೀನಿ ನಾನು. ಈ 48 ದಿನದಲ್ಲಿ ಇದು ಮೊದಲನೇ ದಿನ ಆಗಿರುತ್ತೆ. 48ನೇ ದಿನ ಅಂದರೆ ಫೆಬ್ರವರಿ 10ನೇ ತಾರೀಕಿಗೆ ಮುಗಿಯುತ್ತೆ. ಇದನ್ನು ಸ್ಟಾರ್ಟ್ ಮಾಡಿರೋದು 25ನೇ ತಾರೀಕು ಡಿಸೆಂಬರ್ಗೆ ಸ್ಟಾರ್ಟ್ ಮಾಡಿರೋದು. ಸೊ ಇದನ್ನು ಮಾಡಬೇಕು ಅಂತ ಹೇಳಿದ್ರೆ ನಾನ್ ವೆಜ್ಜು ಖಂಡಿತವಾಗ್ಲೂ ತಿನ್ನಬಾರ್ದು, ಮನೆಯಲ್ಲಿ ಮಾಡಲೂಬಾರ್ದು. ಅಕಸ್ಮಾತ್ ಮನೆಯಲ್ಲಿ ಯಾರಾದ್ರೂ ತಿಂತಾರೆ ಅನ್ನೋಗಿತ್ತು ಅಂದರೆ ನೀವು ಮಾಡಿ ಕೊಡ್ಬೋದು, ಬಟ್ ಟೇಸ್ಟು ಅದೆಲ್ಲ ನೋಡೋಕ್ಕೆ ಹೋಗಬಾರ್ದು. ಮತ್ತು ಎಲ್ಲನೂ ಆದಮೇಲೆ ಮನೇನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಶುದ್ಧಿ ಮಾಡ್ಕೊಬೇಕು. ನಂತರ ನೆಕ್ಸ್ಟ್ ಡೇಗೆ ಪೂಜೆಗೆ ರೆಡಿ ಮಾಡ್ಕೊಬೇಕು. ನಾನು ಹಿಂದಿನಂತೆಯೇ ದೇವರಿಗೆ ಎಲ್ಲ ಹೂವೆಲ್ಲ ಚೇಂಜ್ ಮಾಡಿಕೊಂಡು ಹಿಂದಿನ ದಿನವೇ ದೇವ್ರ ಸಾಮಾನೆಲ್ಲ ಬೆಳಗ್ಗೆ ನಾನು 6 ದೀಪದ್ದು ಪೂಜೆ ಮಾಡಿದ್ರಿಂದ ನಾನು ಇವತ್ತು ನೆಕ್ಸ್ಟ್ ಡೇಗೆ ಮೊದಲನೇ ದಿನದ ಮಾಡ್ತಾರೋ ತೈಪೂಸಮ್ಗೆ ಜಸ್ಟ್ ಹೂವು ಮಾತ್ರ ತೆಗೆದು ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿಕೊಂಡೆ. ಟಿ ವಿನಲ್ಲಿ ನಾನು ಮುರುಘರ್ದು ಇದು ಹಾಕ್ಕೊಂಡಿದ್ದೆ, ಪೋಟ್ರಿ ಹಾಕ್ಕೊಂಡಿದ್ದೆ. ಸೊ ಅದಕ್ಕೂ ಪೂಜೆ ಮಾಡಿಕೊಂಡು ದೇವ್ರದಕ್ಕೂ ಕರ್ಪೂರ ಎಲ್ಲ ಪೂಜೆ ಮಾಡಿಕೊಂಡು, ಈ ಪೂಜೆ ಮಾಡೋದಕ್ಕಿಂತ ಮುಂಚೆ ನಾನು ಮಾಡೋದು ಮನೆ ದೇವರಿಗೆ ಫಸ್ಟು ಪೂಜೆ ಮಾಡಿಕೊಂಡು ನಂತರ ನಾನು ಮುರುಘರಿಗೆ ಪೂಜೆ ಮಾಡಿ 48 ದಿನವೂ ಇದೇ ಥರನೇ ಕಂಪ್ಲೀಟ್ ಮಾಡ್ಕೋತೀನಿ. ಹೆಣ್ಮಕ್ಳು ಮಾಡೋದ್ರಿಂದ ಈ ಪೂಜೆ ಅವ್ರಿಗೇನಾದ್ರೂ ಪೀರಿಯಡ್ಸ್ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಅದರ ಮನೆಯಲ್ಲಿ ಯಾರಾದರೂ ಇದ್ದರೆ ಅವ್ರು ಬೇಕಾದರೆ ಈ ಪೂಜೆನ ಆವತ್ತೊಂದು ದಿನ ಮಾಡ್ಕೊಬೋದು. ಇದು 48 ದಿನದ ಮೊದಲನೇ ಪೂಜೆ. ತುಂಬ ಅಂದರೆ ತುಂಬಾ ಚೆನ್ನಾಗಾಯಿತು ಪೂಜೆ ಮೊದಲನೇ ದಿನದ್ದು. ಇದಕ್ಕೆ ನೈವೇದ್ಯಕ್ಕೆ ಅಂತ ಹೇಳಿ ನಾನು ಕೇಸರಿ ಬಾತ್ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ. ಕೇಸರಿ ಬಾತ್ಗೆ ನಿಮಗೆ ಗೊತ್ತಿದೆ, ರವೆನ ಹುರ್ಕೊಂಡು ಕೇಸರಿ ಬಾತ್ ಮಾಡ್ಕೊಳ್ಳೋಣ ಅಂತ ಕೇಸರಿ ಬಾತನ್ನು 5-10 ನಿಮಿಷದಲ್ಲೇ ರೆಡಿ ಆಯಿತು. ಕೇಸರಿ ಬಾತನ್ನು ದೇವರಿಗೆ ನೈವೇದ್ಯಕ್ಕೆ ಇಟ್ಬಿಟ್ಟು ಈ ರೀತಿ ನನ್ನ ಪೂಜೆನ ಕಂಪ್ಲೀಟ್ ಮಾಡಿದೆ. ಪೂಜೆ ಆದ ನಂತರ ನನಗೆ ಆಫೀಸಿಗೆ ರೆಡಿ ಆಗಬೇಕಾಗಿತ್ತು. ಸೊ ಆಫೀಸ್ಗೆ ರೆಡಿಯಾಗಿ ಆಫೀಸ್ಗೆ ಹೊರಡೋದಕ್ಕೆ ರೆಡಿ ಆದೆ. ಇದೆಲ್ಲ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಸಿಗೋಣ ನೆಕ್ಸ್ಟ್ ವಿಡಿಯೋ.